ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ವಿವೇಕ್ ಅಂತೇಳಿ, ಬೆಂಗಳೂರು ಪೂರ್ವ ತಾಲೂಕು ಕೇರ್ಪುರ ಹೋಬಳಿ ಕೊಡಿಗೇಹಳ್ಳಿ ಗ್ರಾಮದ ನಿವಾಸಿ. ನನಗೆ ಮಂಜುನಾಥ್ ವೈಎನ್ ಅವರು ಸುಮಾರು 15 ವರ್ಷಗಳ ಪರಿಚಯ. ಮಂಜುನಾಥ್ ಅವರು ಯರಕೋಟೆ ಗ್ರಾಮದಲ್ಲಿ ಮಾಡಿಕೊಂಡು ಬರ್ತಾ ಇರೋವಂಥ ಒಂದು ಸಮಾಜ ಸೇವೆ ಈಗಿನಿಂದಲೂ ಅಲ್ಲ, ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಅವರು ಮಾಡ್ತಾ ಇರುವಂಥ ಒಂದು ಸಮಾಜ ಸೇವೆ. ಅವರು NSS ಕ್ಯಾಂಪ್ ಮುಖಾಂತರ ಗ್ರಾಮ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು, ನಂತರ ಗ್ರಾಮದ ನಿವಾಸಿಗಳಿಗೆ ಅವರು ಪಡಿತರ ಚೀಟಿ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥ ಒಂದು ಅನುಕೂಲಗಳನ್ನು ಮಾಡುವುದು ಮತ್ತು ಸರ್ಕಾರದ ಒಂದು ಕಾರ್ಯಕ್ರಮಗಳು ಮತ್ತು ಸರ್ಕಾರದ ಅನುಕೂಲಗಳನ್ನು ಜನಗಳಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ವಿದ್ಯಾರ್ಥಿ ವೇತನ ಕೊಡಿಸುವುದು ಮತ್ತು ವಿಧವಾ ವೇತನ ಕೊಡಿಸುವುದು, ಮತ್ತು ರಕ್ತದಾನ ಶಿಬಿರ ಮಾಡುವುದು, ನಂತರ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸುವ ಮುಖೇನ ಹಲವಾರು ಗ್ರಾಮದಲ್ಲಿ ಸಮಾಜ ಸೇವೆಯನ್ನು ಈತ ಸುಮಾರು 3 ದಶಕಗಳಿಂದನೂ ಮಾಡ್ಕೊತ ಬರ್ತಾ ಇರುವಂಥ ಒಬ್ಬ ವ್ಯಕ್ತಿ. ಈತನನ್ನು ಈ ಬಾರಿ ಈತನು ಒಂದು ವಿಶೇಷವಾದ ರೀತಿ ಒಂದು ಹೋರಾಟವನ್ನು ಈತ ಹಮ್ಮಿಕೊಂಡಿದ್ದಾನೆ. ಏನಪ್ಪ ಅಂತಂದರೆ, ಈತ ಒಂದು ಯರಕೋಟೆ ಗ್ರಾಮದಿಂದ ಬೆಂಗಳೂರು ರಾಜಧಾನಿವರೆಗೂ ಒಂದು ಪಾದಯಾತ್ರೆ ಮುಖೇನ ಈತ ಒಂದು ಪಾದಯಾತ್ರೆಯನ್ನು ಮಾಡಿ ಗ್ರಾಮ ಸ್ವರಾಜ್ಯ, ಒಂದು ಗ್ರಾಮದ ಒಂದು ಜವಾಬ್ದಾರಿಯನ್ನು ನನಗೆ ಕೊಡಿ, ನಾನು ಗ್ರಾಮ ಸ್ವರಾಜ್ಯ ಆಗಿ ಒಂದು ಮಾದರಿ ಗ್ರಾಮವಾಗಿ ಈ ರಾಜ್ಯದಲ್ಲಿ ನಾನು ಮಾಡಿ ತೋರಿಸ್ತೇನೆ ಅಂತೇಳಿ ಭಾಳಷ್ಟು ವರ್ಷಗಳಿಂದ ಈತ ಪತ್ರದ ಮುಖೇನ ಭಾಳಷ್ಟು ಅರ್ಜಿಗಳನ್ನು ಮುಖ್ಯಮಂತ್ರಿ ಇರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ರಾಜ್ಯಪಾಲರಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇಲ್ಲ ಜಿಲ್ಲಾ ಅವರ ಕ್ಷೇತ್ರ ಏನಿದೆ, ಅವರು ಗ್ರಾಮದ ಕ್ಷೇತ್ರ ಶಾಸಕರುಗಳಿಗಿರ್ಬೋದು, ಗ್ರಾಮ ಪಂಚಾಯತಿಗಿರ್ಬೋದು, ಹಲವಾರು ಮುಖಂಡರಿಗೆ ಅವರು ನಾನು ಒಂದು ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇನೆ. ಏಕಪ್ಪ ಅಂತಂತಂದರೆ, ಇವತ್ತೊಂದು ದಿನ ಸ್ವಾತಂತ್ರ್ಯ ದಿನಾಚರಣೆ, ನಮ್ಮ ದೇಶಕ್ಕೆ 79ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. 79 ವರ್ಷ ಸ್ವಾತಂತ್ರ್ಯ ಬಂದ್ರೂ ಇವತ್ತು ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಸಾಕಷ್ಟು ಅನಾನುಕೂಲಗಳು ಮತ್ತು ಜನಗಳಿಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಲಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸಾಕಷ್ಟು ಜನಗಳು ಇನ್ನೂ ಸರ್ಕಾರದಿಂದ ಬರುವಂಥ ಒಂದು ಅನುಕೂಲಗಳನ್ನು ಪಡೆಯೋದಕ್ಕೆ ಆಗ್ತಾ ಇಲ್ಲ. ಭಾಳಷ್ಟು ದಳ್ಳಾಳಿಗಳು, ಬ್ರೋಕರ್ಗಳು ಅಂತ ಹೇಳ್ತೀವಿ, ಮತ್ತು ಕೆಲವು ಕಾಂಟ್ರಾಕ್ಟರ್ಗಳಿರ್ಬೋದು, ಮತ್ತೊಬ್ಬರು ಇದನ್ನು ಭಾಳ ಇಲ್ಲಿಗಲ್ ರೀತಿಯಲ್ಲಿ ಅವರು ಅದನ್ನು ಬಳಸ್ಕೊಂಡು ಜನಗಳಿಗೆ ತಲುಪಿಸೋದಕ್ಕೆ ಬಿಡ್ತಾ ಇಲ್ಲ. ಇಂಥದ್ರಲ್ಲಿ ಸ್ವಇಚ್ಛೆಯಿಂದ ನಾನು ನನ್ನ ಗ್ರಾಮವನ್ನು ಒಂದು ಗ್ರಾಮ ಸ್ವರಾಜ್ಯ ಮಾಡಿ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತೀನಿ ಅಂತೇಳಿ ಒಂದು ಕೂಗನ್ನು ಭಾಳ ಜೋರಾಗಿ ಆತ ಸುಮಾರು ವರ್ಷಗಳಿಂದ ಆತ ಮನವಿ ಮಾಡ್ಕೊತಾ ಇದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆಯನ್ನು ಯಾವುದೇ ರೀತಿಯ ಅಧಿಕಾರಿಗಳು ಮತ್ತೊಬ್ಬರು ಆತನಿಗೆ ನೀಡದೆ ಆತನಿಗೆ ಅವಕಾಶ ವಂಚಿತನಾಗಿದ್ದಾನೆ. ಈತ ಮಾಡ್ತಾ ಇರುವಂಥ ಪಾದಯಾತ್ರೆ ಆತನ ಹುಟ್ಟೂರು ಗ್ರಾಮ ಯರಕೋಟೆಯಿಂದ ರಾಜಧಾನಿವರೆಗೂ ಮಾಡ್ತಾ ಇರುವಂಥ ಒಂದು ಪಾದಯಾತ್ರೆ ಯಶಸ್ವಿಯಾಗಲಿ. ನಮ್ಮ ಒಂದು ಸಂಪೂರ್ಣ ಬೆಂಬಲ ಯರಕೋಟೆ ಮಂಜು ಅವರ ಜೊತೆ ಇರುತ್ತೆ ಅಂತ ಈ ಮುಖೇನ ಹೇಳ್ತಾ, ಆತ ಈ ಒಂದು ಪಾದಯಾತ್ರೆ ಮಾಡುವ ಮುಖೇನ ಆತನಿಗೆ ಒಂದು ಜವಾಬ್ದಾರಿ ಸರ್ಕಾರದ ವತಿಯಿಂದ ಇರ್ಬೋದು, ಒಂದು ಅಧಿಕಾರಿಗಳಿರ್ಬೋದು, ಆತನಿಗೆ ಒಂದು ಅವಕಾಶವನ್ನು ಆ ಗ್ರಾಮವನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಆತ ಖಂಡಿತವಾಗ್ಲೂ ಆ ಗ್ರಾಮಕ್ಕೆ ಅನ್ಯಾಯ ಮಾಡದೆ ಆತ ನಿಜವಾಗ್ಲೂ ಒಂದು ಮಾದರಿ ಮಾಡುತ್ತಾನೆ ಎಂಬ ನಂಬಿಕೆ ನಮ್ಮಲ್ಲೆಲ್ಲರಿಗೂ ಇದೆ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ನನ್ನ ಒಂದು ನಮಸ್ಕಾರಗಳು. ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬಕ್ಕೆ ಸೇರಿದ್ದು. ನನ್ನ ವಿದ್ಯಾಭ್ಯಾಸದ ದಿನಗಳಿಂದಲೇ ನನಗೆ ಒಂದು ಹಳ್ಳಿಯನ್ನು ಅಭಿವೃದ್ಧಿ ಮಾಡಿ ಒಂದು ಸಮಗ್ರ ಸರ್ವತೋಮುಖ ಗ್ರಾಮ ಸ್ವರಾಜ್ಯ ಮತ್ತು ಒಂದು ಯಾತ್ರಾ ಸ್ಥಳ ಮಾಡಬೇಕೆಂಬ ಒಂದು ಕನಸು. ಇದರ ಒಂದು ಕನಸಿನಿಂದ ಯರಕೋಟೆ ಗ್ರಾಮದಲ್ಲಿ ಈಗಾಗಲೇ 32 ವರ್ಷಗಳ ಕಾಲ 1990 7ನೇ ತರಗತಿಯ ವಿದ್ಯಾಭ್ಯಾಸದಿಂದ
ಇಲ್ಲಿವರೆಗೂ ನನ್ನ ಕೈಲಾಗುವಂಥ ಕೆಲಸ ಕಾರ್ಯಕ್ರಮಗಳನ್ನು ನಾನು ಹಲವಾರು ಕೆಲಸ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀನಿ. ಇದರ ಒಂದು ಪ್ರಯತ್ನದಿಂದ ಯರಕೋಟೆ ಗ್ರಾಮ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕೆಂಬ ಒಂದು ಆಸೆಯಿಂದ ನಮ್ಮಂಥ ಬಡವರು ಇವತ್ತು ರಾಜಕೀಯವಾಗಿ ನಾವು ಸ್ಪರ್ಧೆ ಮಾಡಿ ಅದರಲ್ಲಿ ಗೆದ್ದು ನಾವು ಸೇವೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಹಣ ಇಲ್ಲ. ಈ ಒಂದು ಕಾರಣದಿಂದ ನಾನು 2014ರಲ್ಲಿ ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯಸೂಚಿ ಎಂಬ ಪುಸ್ತಕವನ್ನು ಬರೆದು ನನಗೆ ಸರ್ಕಾರದ ವತಿಯಿಂದ ಒಂದು ಗ್ರಾಮದ ಅಭಿವೃದ್ಧಿ ಸೇವೆಗೆ ಅವಕಾಶ ಮಾಡಿಕೊಡಿ, ನಾನು ಒಂದು ಗ್ರಾಮ ಸ್ವರಾಜ್ಯವನ್ನು ಕಟ್ತೀನಿ ಅಂತ ಹೇಳಿಬಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೀನಿ. ಯಾವುದೇ ಉತ್ತರ ಬಂದಿಲ್ಲ. ಕೆಲ ದಿನಗಳ ನಂತರ ಮಂತ್ರಿಗಳಿಗೂ ಸಹ ಕೊಟ್ಟಿದ್ದೀನಿ. ಗ್ರಾಮ ಪಂಚಾಯತ್ ತಲುಪಿದೆ. ಆ ಗ್ರಾಮ ಪಂಚಾಯತ್ರಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಲಾಕ್ ಮಾಡಿದ್ದಾರೆ. ಇದನ್ನು ನೊಂದ ನಾನು ಮತ್ತೆ 2025ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪತ್ರಗಳು ಬಂದಿದೆ, ಅದಕ್ಕೂ ಉತ್ತರ ಬಂದಿಲ್ಲ. ಇದರಿಂದನೂ ನೊಂದ ನಾನು ಇವತ್ತು ನನ್ನ ದಾಖಲೆಗಳು ಏನು, ನನ್ನ ಕಾರ್ಯಕ್ರಮಗಳು ಏನಿದೆಯೋ ಅದನ್ನೇ ಒಂದು ರಥಯಾತ್ರೆಯ ರೂಪದಲ್ಲಿ ನಾನು ಈ ಮುಂದಿನ ತಿಂಗಳು ಚಿತ್ರಗಳ ಮುಖಾಂತರ ನಾನು ಏನೇನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಒಂದು ಚಿತ್ರಗಳ ಮುಖಾಂತರ ನಾನು ಮುಂದಿನ ತಿಂಗಳು 9ರಿಂದ 12ನೇ ತಾರೀಕುವರೆಗೂ 4 ದಿನಗಳ ಕಾಲ ಒಂದು ಇದು ಪಾದಯಾತ್ರೆ ಮತ್ತು ನನ್ನ ರಥಯಾತ್ರೆ ಮುಖಾಂತರ ನಾನು ವಿಧಾನಸೌಧ ಫ್ರೀಡಮ್ ಪಾರ್ಕ್ನಲ್ಲಿ ತಲುಪಿದ್ದೀನಿ. ತಾವು ಏನು ನಮ್ಮ ನಾಗರಿಕ ಬಂಧುಗಳಾದಂಥ ಯುವಕರು ಯುವತಿಯರು, ನಾನು ವಿದ್ಯಾಭ್ಯಾಸದಿಂದ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ನನ್ನ ಉನ್ನತವಾದಂಥ ಒಂದು ವಿದ್ಯಾಭ್ಯಾಸವನ್ನು ಕಳ್ಕೊಂಡಿದ್ದೀನಿ. ಇದರ ಒಂದು ನೋವು ಪ್ರತಿದಿನ ನನ್ನಲ್ಲಿ ತಾಂಡವಾಡುತ್ತದೆ. ಈ ಒಂದು ಮಾನಸಿಕವಾದಂಥ ನನ್ನ ನೋವಿನ ರೋಗ ವಾಸಿ ಆಗಬೇಕಾದ್ರೆ ದಯವಿಟ್ಟು ನೀವು ಒಂದು ನಾಗರಿಕ ಬಂಧುಗಳು ನಮ್ಮ ಸಾಧನೆಗಳನ್ನು ಗುರುತಿಸಿ ನನಗೆ ಒಂದು ಬೆಂಬಲ ಕೊಡಬೇಕು. ಮತ್ತು ಸರ್ಕಾರವನ್ನು ಸಹ ಇದನ್ನು ಈಗಾಗಲೇ ನನ್ನ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಎಲ್ಲ ಮಂತ್ರಿಗಳಿಗೂ ಮತ್ತು ಲೋಕಸಭಾ ಕೋಲಾರ ಲೋಕಸಭಾ ಸದಸ್ಯರಿಗೂ, ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಿಗೂ, ಪ್ರಧಾನಮಂತ್ರಿಗಳಿಗೂ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೂ, ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಮತ್ತು ಮುಖ್ಯವಾಗಿ ನಮ್ಮ ಜಿಲ್ಲೆಯ ಉನ್ನತ ಶಿಕ್ಷಣ ಸಚಿವರಾದಂತಹ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ MC ಸುಧಾಕರಣ್ಣನವ್ರಿಗೂ ತಲುಪಿದೆ. ದಯಮಾಡಿ ಇದನ್ನು ಈಗಾಗಲೇ ಅವ್ರಿಗೆ ಗೊತ್ತಿದೆ. ನಾನು 2008ರಲ್ಲಿ 80 ವರ್ಷಗಳಲ್ಲಿ ಕಳೆದಂಥ ಒಂದು ರಥವನ್ನು ಅವ್ರ ಕೈ ಹಸ್ತದಿಂದನೇ ನಾನು ಪೂಜೆ ಮಾಡಿಸಿರೋದು. 2010ರಲ್ಲಿ ನಾನು ಪ್ರಥಮ ಗಂಗಮ್ಮನ ಜಾತ್ರೆ, 156 ಗ್ರಾಮಗಳ ದೀಪೋತ್ಸವ, ಭಾರಿ ದನಗಳ ಜಾತ್ರೆ, ಈ ಒಂದು ಕಾರ್ಯಕ್ರಮವನ್ನು ಅವ್ರ ಕೈಯಲ್ಲಿ ಇದು ಸಂಪೂರ್ಣ ಮಾಹಿತಿ ಅವ್ರಿಗೆ ಗೊತ್ತಿದೆ. ಅದರಿಂದ ದಯಮಾಡಿ ನನಗೆ ಒಂದು ಸರ್ಕಾರ ಒಂದು ಗ್ರಾಮದ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು. ಈ ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ನನ್ನ ಒಂದು ಕನಸಿನಿಂದ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಗ್ರಾಮವನ್ನು ಸಮಗ್ರ ಸರ್ವತೋಮುಖ ಗ್ರಾಮ ಸ್ವರಾಜ್ಯಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ನಾನು ಕೇವಲ 5 ವರ್ಷದಲ್ಲಿ ಒಂದು ಪ್ರಯೋಗದ ರೀತಿಯಲ್ಲಿ ಈ ಸಮಾಜದ ಮುಂದೆ ಈ ರಾಜ್ಯಕ್ಕೆ ಕೊಡೆಯಾಗಿ ತೋರಿಸ್ತೀನಿ ಅಂತ ಒಂದು ಕನಸು ನಂಬಿಕೆ ನನಗಿದೆ. ಅದರಿಂದ ದಯಮಾಡಿ ಯುವಕರು, ವಿದ್ಯಾವಂತರು, ಗ್ರಾಮಸ್ಥರು ಪ್ರತಿಯೊಬ್ಬರು ನನಗೆ ಒಂದು ಬೆಂಬಲ ಕೊಡಬೇಕು ಅಂತೇಳಿಬಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ. ನಾನು ಯಾವುದೇ ರಾಜಕೀಯದ ವಿರುದ್ಧ ಮಾಡ್ತಾ ಇಲ್ಲ. ಒಂದು ಗ್ರಾಮದ ಅಭಿವೃದ್ಧಿಗೋಸ್ಕರ ನಾನು ಕಂಡಂಥ ಕನಸನ್ನು ನೆನಸು ಮಾಡಲು ನಾನು ಮುಂದೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನಗೊಂದು ಬೆಂಬಲ ಕೊಡಬೇಕಾಗಿ ಎಲ್ಲ ನಾಗರಿಕ ಬಂಧುಗಳಲ್ಲೂ ನಾನು ಮನವಿ ಮಾಡಿಕೊಳ್ತೀನಿ.